ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ 10. ವೀಕ್ಷಕರೇ, ಈ ಕತೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಇಲ್ಲಾಂದರೆ ಕತೆ ಹಾಕೋದನ್ನು ನಿಲ್ಲಿಸ್ತೀನಿ. ಲವ್ ಅಟ್ ಫಸ್ಟ್ ಸೈಟ್ ಅಂದರೆ ಅವನು ನೋಡೋಕೆ ತುಂಬ ಚೆನ್ನಾಗಿರಬೇಕು, ಅದಕ್ಕೆ ಅಲ್ವಾ ನಮ್ಮ ಹುಡುಗಿ ಕ್ಲೀನ್ ಬೌಲ್ಡ್ ಆಗಿರೋದು ಎಂದಾಗ ಅಂತಹ ಪರಿಸ್ಥಿತಿಯಲ್ಲೂ ಚಿನ್ನುವಿನ ಮುಖ ಒಮ್ಮೆಲೆ ರಂಗೇರಿತು. ರಾಗರಂಜಿತವಾದ ಅವಳ ಮುಖ ಲಜ್ಜೆಯಿಂದ ಬಾಗಿತು. ಫಿಲಂ ಹೀರೋ ಥರ ಇದ್ದಾರೆ. ಪಾಪ, ಅಕ್ಕನಿಗೆ ಸಹಾಯ ಮಾಡಲು ಹೋಗಿ ಈಗ ಯಾವ ತಪ್ಪು ಮಾಡದೆ ಏಟು ತಿನ್ನುತ್ತಿದ್ದಾಳೆ ಚಿಕಿತ್ಸಾ. ನಿಮ್ಮಕ್ಕ ಈಗಾಗಲೇ ಬೇರೆ ಯಾರನ್ನು ಮದುವೆಯಾಗಿದ್ದಾಳೆ ಅಂತ ನಿಂಗೆ ಗೊತ್ತಿತ್ತು ಅಲ್ವಾ? ಗೊತ್ತಿದ್ಕೊಡ್ಗು. ನೀನು ಹೆತ್ತವರಿಂದ ವಿಷಯ ಮುಚ್ಚಿಟ್ಕೊಂಡಿದ್ದೀಯಾ? ನೀನ್ಯಾಕೆ ನನ್ನ ಹತ್ರ ಏನೂ ಹೇಳಿಲ್ಲ? ನಿಮ್ಮಪ್ಪನ ಮರ್ಯಾದೆ ಹೋಗೋಕೆ ಮುಖ್ಯ ಕಾರಣ ನೀನೇ. ಮದುವೆ ನಿಲ್ಲಿಸಲು ಪ್ರಯತ್ನ ಪಡುತ್ತಿದ್ದಳಲ್ಲ ಚಿಕಿತ್ಸಾ. ಅವರ ಸಿಟ್ಟು ಅವಳತ್ತ ತಿರುಗಿತ್ತು. ಇಲ್ಲ ಪಪ್ಪ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅಕ್ಕ ಈ ವಿಷಯವನ್ನು ನನ್ನ ಹತ್ರ ಇಂದಿನವರೆಗೂ ಹೇಳಿರಲಿಲ್ಲ. ಯಾಕೋ ಗೊತ್ತಿಲ್ಲ. ಎಂಗೇಜ್ಮೆಂಟ್ ಆದ ಬಳಿಕ ಅವಳು ತುಂಬ ಡಲ್ಲಾಗಿದ್ಲಲ್ಲ, ಅದಕ್ಕಾಗಿ ನಾನು ಮದುವೆ ನಿಲ್ಲಿಸೋಣ ಅಂತ ಹೇಳಿದ್ದಷ್ಟೇ. ನಾನು ಇದುವರೆಗೂ ನಿಮ್ಮ ಹತ್ರ ಯಾವ ಸುಳ್ಳು ಹೇಳಿಲ್ಲ, ಈಗಲೂ ಹೇಳ್ತಾ ಇಲ್ಲ, ಮುಂದೂ ಹೇಳಲ್ಲ. ಇಲ್ಲಾಂದರೆ ಯಾರಿಗೂ ಸಹಾಯ ಮಾಡೋಕ್ಕೆ ಹೋಗಿ ನನ್ನ ಸರ ಕಳೆದು ಹೋಗಿರುವ ವಿಚಾರ ನಿಮ್ಮಿಂದ ಮುಚ್ಚಿಡ್ತಾ ಇದ್ದೆ. ನನಗೆ ಗೊತ್ತಿಲ್ಲದೆ ಇರೋ ವಿಚಾರವನ್ನು ನಾನು ಹೇಗೆ ನಿಮ್ಮ ಹತ್ರ ಹೇಳಲಿ ಪಪ್ಪ? ಸತ್ಯವನ್ನೇ ಕೇಳುತ್ತಿದ್ದಾಳೆ ಚಿಕಿತ್ಸಾ. ಆದರೆ ಅಂದು ಮದುವೆಯ ದಿನ ಆದ ಅವಮಾನವನ್ನು ಅವರು ಮರೆಯುವಂತಿಲ್ಲ. ಜಮದಗ್ನಿ ಮುನಿಯ ಅಪರಾವತಾರದಂತೆ ಸಿಟ್ಟಿನಿಂದ ಬುಸುಗುಡುತ್ತಾ ಜಗದೀಶ್ ಅವರು ಮಗಳಿಗೆ ಇನ್ನೊಂದು ಏಟು ಕೊಡಲು ಕೈ ಎತ್ತಿ ಬಿಟ್ಟಿದ್ದರು. ಆಗ ಹಾಲ್ನ ಇನ್ನೊಂದು ತುದಿಯಲ್ಲಿ ನಿಂತು ಅವರಿಬ್ಬರ ಮಾತುಕತೆಗಳನ್ನು ಕೇಳುತ್ತಿದ್ದ, ಅವರನ್ನೇ ನೋಡುತ್ತಿದ್ದ ಜಮುನಾ ಅವರು ಧಾವಿಸಿ ಬಂದು ಅವರ ಕೈಯನ್ನು ತಡೆದು ಹಿಡಿಯುವಲ್ಲಿ ಸಮರ್ಥರಾಗಿದ್ದರು. ನಮ್ಮ ಚಿತ್ತಾಗೆ ಈ ವಿಷಯ ಏನೂ ಗೊತ್ತೇ ಇಲ್ಲ. ಚಿನ್ನು ನನ್ನ ತಲೆ ಮೇಲೆ ಪ್ರಮಾಣ ಮಾಡಿ ಸತ್ಯ ಏನು ಅಂತ ಹೇಳಿದ್ಲು. ಅದು ಒಂದು ಆಕಸ್ಮಿಕ, ಅಲ್ಲಿ ಏನೂ ನಡೆದಿಲ್ಲ ಅಂತ ಎಂದು ಚಿನ್ನು ತನ್ನ ಬಳಿ ಹೇಳಿದ ವಿಚಾರವನ್ನು ಧೈರ್ಯವಹಿಸಿ ಪತಿಯ ಬಳಿ ಹೇಳತೊಡಗಿದರು. ಜಲಜಾ, ಅಲ್ಲ, ನಿನ್ನ ಮಗಳಿಗೆ ಬುದ್ಧಿ ಇದೆಯಾ? ಯಾರೋ ಅಪರಿಚಿತ ಗಂಡಿನ ಜೊತೆ ಒಂದು ರಾತ್ರಿ ಇಡೀ ಒಂದೇ ರೂಮ್ ಶೇರ್ ಮಾಡ್ಕೋತಾಳಂತೆ. ಅದು ರಾತ್ರಿ ಹೊತ್ತು. ಗುರುತಿಲ್ಲ, ಪರಿಚಯ ಇಲ್ಲ. ಅವರ ಜೊತೆಯಾಗಿ ಇರೋದು ಅಂದರೆ ನಿನ್ನ ಮಗಳಿಗೆ ಸ್ವಲ್ಪ ಆದರೂ ಬುದ್ಧಿ ಇದೆಯಾ? ಬುದ್ಧಿ ಇರೋರು ಹಾಗೆ ಇರ್ತಾರಾ? ನೀನು ನಿನ್ನ ಮಗಳ ಮಾತನ್ನು ನಂಬಬಹುದು, ಆದರೆ ನಾನು ನಂಬೋಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ಈ ಸಮಾಜ ನಂಬುತ್ತಾ? ಹಾಗೊಂದು ವೇಳೆ ಇರಬೇಕಾದ್ರೂ ಹೊರಗೆ ಕೂತ್ಕೊಳ್ಳೋಕೆ ಜಾಗ ಇರುತ್ತಲ್ಲ, ಅಲ್ಲಿ ಕೂತ್ಕೊಂಡು ಬೆಳಕು ಮಾಡಬೇಕಾಗಿತ್ತು. ಇವಳ ಹಾಗೆ ಬೇರೆ ಜನರು ಇದ್ದಿರಬಹುದು, ಅವರ ಜೊತೆ ಇರೋಕ್ಕಾಗಲ್ವಾ? ಬಸ್ಸಲ್ಲಿ ತುಂಬ ಜನ ಇರಲ್ವಾ? ಅದರ ಬದಲು ನಾಚಿಕೆಗೇಡಿನ ಕೆಲಸ ಮಾಡ್ಕೊಂಡು ಬಂದಿದ್ದಾಳೆ. ಅವಳಿಗೆ ಬುದ್ಧಿ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ನಮ್ಮಗಳಿಗೆ ಕಾಲ್ ಮಾಡಿ ಕೇಳುವುದಲ್ವಾ? ಎಲ್ಲ ಬಿಟ್ಟು ಇನ್ನಾರದೋ ಪತ್ನಿ ಎನಿಸಿಕೊಂಡು ಆ ರೂಮ್ನಲ್ಲಿ ಅವನ ಜೊತೆಗೆ ಅಂದರೆ ಏನರ್ಥ? ನೀನೇ ಹೇಳು. ಅಸಹ್ಯ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರಲ್ಲ ಅನ್ನೋದು ಗೊತ್ತಿಲ್ವಾ ನಿಂಗೆ? ಪತ್ನಿ ಮಗಳನ್ನು ವಹಿಸಿಕೊಂಡು ಬಂದಿದ್ದು. ಈಗ ಜಗದೀಶ್ ಅವರ ಸಿಟ್ಟು ಮಡದಿಯತ್ತ ತಿರುಗಿತ್ತು. ಅವರೀಗ ಮಡದಿಯನ್ನು ಮಾತಲ್ಲೇ ಜಾಡಿಸತೊಡಗಿದ್ದರು. ಹಾಗೊಂದು ಘಟನೆ ಸಂಭವಿಸಿದರೆ ಅದನ್ನು ಮೊದಲು ನಮ್ಮ ಹತ್ರ ಹೇಳಬೇಕು ಅನ್ನುವ ಕಾಮನ್ ಸೆನ್ಸ್ ಕೂಡ ಇಲ್ವಂತ ನಿನ್ನ ಮಗಳಿಗೆ? ಇನ್ನು ಅವಳನ್ನು ಯಾರು ಮದುವೆಯಾಗ್ತಾರೆ? ಆ ಚಿಂತೆ ಇತ್ತು ಜಗದೀಶ್ಗೆ. ಚಿನ್ನು ಏನಾದರೂ ಎದುರಿಗೆ ಬಂದಿದ್ದರೆ ಅವರ ಕಣ್ಣಲ್ಲಿದ್ದ ಅಗ್ನಿಜ್ವಾಲೆಯಲ್ಲಿ ಅಸ್ಥಿಯೂ ಸಿಗದಂತೆ ಸುಟ್ಟು ಭಸ್ಮವಾಗಿ ಹೋಗುತ್ತಿದ್ದಳೇನೋ ಚಿನ್ನು. ಆದರೆ ಅವಳು ತಂದೆಗೆ ಹೆದರಿ ಭಯದಿಂದ ನಡುಗುತ್ತಾ ರೂಮ್ನಲ್ಲಿ ಬಾಗಿಲು ಲಾಕ್ ಮಾಡಿಕೊಂಡು ಕುಳಿತಿದ್ದಳು. ಚಿಕಿತ್ಸಾ ಮೊದಲೇ ಧೈರ್ಯವಂತೆ ಮಾತ್ರವಲ್ಲ, ಅವಳ ತಪ್ಪು ಮಾಡಿರಲಿಲ್ಲ. ಒಂದು ವೇಳೆ ತಪ್ಪೇನಾದರೂ ಮಾಡಿದರೆ ಹೆತ್ತವರ ಎದುರು ಬಂದು ನಿಂತು ತನ್ನ ತಪ್ಪನ್ನು ಒಪ್ಪಿಕೊಳ್ಳುವ ಎದೆಗಾರಿಕೆ ಇರುವ ಹುಡುಗಿ. ಅಕ್ಕ ಈ ವಿಷಯ ನಡೆದಿರುವ ವಿಚಾರ ನನ್ನ ಹತ್ರ ಹೇಳಿದರೆ ನಾನಾದರೂ ಪಪ್ಪನ ಹತ್ರ ಹೇಳ್ತಾ ಇದ್ದೆ. ಹೀಗೇಕೆ ಮಾಡಿದ್ಲು ಎಂದು ತನ್ನ ಮನದೊಳಗೆ ವಿಶ್ಲೇಷಿಸುತ್ತಿದ್ದಳು. ಅಶ್ವಿಜ್ ಅಂದರೆ ಯಾರು? ಅವರು ಬೆಂಗಳೂರಿನವರ? ಎಲ್ಲಿ ಸಿಗ್ತಾರೆ? ದೊಡ್ಡ ಮಗಳ ಮುಖ ನೋಡಲು ಇಷ್ಟವಿಲ್ಲದ ಜಗದೀಶ್ ಅವರು ಚಿಕಿತ್ಸಾಳ ಅತ್ತ ತಿರುಗಿ ಕೇಳಿದರು. ನನಗೆ ಗೊತ್ತಿಲ್ಲ ಪಪ್ಪ. ಅಶ್ವಿಜ್ ಅನ್ನೋ ಹೆಸರು ಕೂಡ ನಾನು ಇದುವರೆಗೂ ನನ್ನ ಜೀವಮಾನದಲ್ಲೇ ಕೇಳಿಲ್ಲ. ಮತ್ತೆ ಅವರನ್ನು ನಾನು ಎಲ್ಲಿ ಅಂತ ಹುಡುಕೋದು? ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ? ಅದೆಲ್ಲ ಅಕ್ಕನ ಮೂಲಕನೇ ತಿಳ್ಕೋಬೇಕು. ಚಿನ್ನುವಿಗೂ ಅವನ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ತಾನೇ ತಂದೆಯ ಮುಂದೆ ಹೇಳುವುದು. ಚಿನ್ನುವಿಗೆ ಅಶ್ವಿಜ್ನ ಹೆಸರಿನ ಹೊರತಾಗಿ ಅವನು ಮುಂಬೈನಲ್ಲಿ MNC ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಾನೆ. ಅವನಿಗೊಬ್ಬ ತಂಗಿ ಇರುವ ವಿಚಾರ ಮಾತ್ರ ಗೊತ್ತಿತ್ತು. ಅವನ ಸೆಲ್ಫೋನ್ ನಂಬರ್ ಕೂಡ ಗೊತ್ತಿರಲಿಲ್ಲ. ಮಾತ್ರವಲ್ಲ, ಅನಿವಾರ್ಯ ಕಾರಣಕ್ಕೆ ಹೋಟೆಲ್ನಲ್ಲಿ ಗಂಡ ಹೆಂಡತಿ ಎಂದು ಬರೆದಿದ್ದಲ್ಲವೇ? ಅಥವಾ ಅವನಿಗೆ ಈಗಾಗಲೇ ಮದುವೆ ಆಗಿದೆಯಾ ಅಥವಾ ಎಂಗೇಜ್ಮೆಂಟ್ ಆಗಿದೆಯಾ? ಅವನು ಯಾರನ್ನಾದರೂ ಪ್ರೀತಿಸುತ್ತಾನಾ? ಅವನ ಬಾಳಲ್ಲಿ ಈಗಾಗಲೇ ಒಬ್ಬ ಗೆಳತಿ ಇರುವಳ? ಒಂದೂ ಗೊತ್ತಿಲ್ಲ ಚಿನ್ನುಗೆ. ಈಗಲೂ ರೂಮ್ನಲ್ಲಿ ಕುಳಿತು ಕಣ್ಣೀರ ಕೋಡಿ ಹರಿಸುತ್ತಲೇ ಇದ್ದಳು ಚಿನ್ನು. ಈಗ ಅವಳಿಗೆ ತನ್ನ ತಪ್ಪಿನ ಅರಿವಾಗಿ ಅವಳ ಮುಖ ಚಿಕ್ಕದಾಗಿತ್ತು. ಆಗಲೇ ಜಗದೀಶ್ ಅವರು ಹೇಳಿದರು,
ನಿಮ್ಮಕ್ಕಂಗೆ ಹೇಳು, ಇನ್ಮುಂದೆ ಅವಳು ನನ್ನ ಕಣ್ಮುಂದೆ ಬರೋದು ಬೇಡ. ಹಾಗೊಂದು ವೇಳೆ ಬಂದರೆ ನಾನು ಅವಳನ್ನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನನ್ನ ಮಾನ ಮರ್ಯಾದೆ ಮೂರ್ಖಾಸಿಗೆ ಹರಾಜು ಹಾಕಿದವಳ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ಅವಳು ಈ ಮನೆಯಿಂದ ಹೊರಗೆ ಹೋಗಬೇಕೆಂದೇನೂ ಹೇಳಿರಲಿಲ್ಲ. ತಮಗೆ ಮುಖ ತೋರಿಸಬೇಡ ಎಂದಷ್ಟೇ ಹೇಳಿದ್ದರು. ಮದುವೆ ನಡೆಯಲಿಲ್ಲ. ಆದರೆ ಮದುವೆಗೆ ಮಾಡಿದ ಖರ್ಚು ಪೂರ್ತಿ ನೀರಲ್ಲಿ ಹೋಮ ಮಾಡಿದಂತಾಗಿತ್ತು. ಪಾಪ ಜಗದೀಶ್ ಅವರ ಬಳಿ ಅಷ್ಟೊಂದು ದುಡ್ಡು ಇರಲಿಲ್ಲ. ಅವರು ಕಷ್ಟಪಟ್ಟು ಸಾಲ ಸೋಲ ಮಾಡಿ ತಮ್ಮ ಮುದ್ದಿನ ಮಗಳ ಮದುವೆಯ ಖರ್ಚು ಭರಿಸಿದ್ದರು. ಮಗಳ ಮದುವೆ ನಡೆಯುವುದರ ಬದಲಾಗಿ ಸಮಾಜದ ಮುಂದೆ ತಲೆ ಎತ್ತಿ ನಡೆಯಲೇ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಉಂಟಾಗಿತ್ತಲ್ಲ, ಅದು ಆ ದಂಪತಿಗಳಿಗೆ ಇನ್ನಿಲ್ಲದ ನೋವು ಉಂಟು ಮಾಡಿತು. ಅವರಿಗಾದ ಆಘಾತ ಅಷ್ಟಿಷ್ಟಲ್ಲ, ಅವರು ಜೀವಂತವಾಗಿರುವುದೇ ಹೆಚ್ಚು. ಊಟ ತಿಂಡಿ ಸೇರದಾಯಿತು ಆ ದಂಪತಿಗಳಿಗೆ. ಹಾಗೆಂದು ಚಿಕಿತ್ಸಾ ಅಲ್ಲೇ ಇರಲು ಸಾಧ್ಯವಿರಲಿಲ್ಲ. ಅವಳಿಗೆ ಮರುದಿನ ಕಾಲೇಜ್ಗೆ ಹೋಗಲೇಬೇಕಾಗಿತ್ತು. ಚಿಕಿತ್ಸಾ ಆದಷ್ಟು ಸಮಾಧಾನ ಹೇಳಿ ಅಲ್ಲಿಂದ ಅಕ್ಕನೊಂದಿಗೆ ಮತ್ತೆ ಬೆಂಗಳೂರಿಗೆ ಬಂದಿದ್ದಳು. ರೂಮ್ಗೆ ಬಂದ ಬಳಿಕ ಚಿನ್ನು ತಂಗಿಯ ಬಳಿ ಸಾರಿ ಕೇಳಿದಳು. ಈಗ ಮಾತ್ರ ಚಿಕಿತ್ಸಾಗೆ ಅಕ್ಕನ ಮೇಲೆ ಇನ್ನಿಲ್ಲದ ಸಿಟ್ಟು ಬಂದು ರೇಗಿಬಿಟ್ಟಳು. ಸಾರಿ ಅಂತೆ ಸಾರಿ? ಯಾರಿಗೆ ಬೇಕು ನಿನ್ನ ಸಾರಿ? ನಾನು ಸಾರಿ ಬಡ್ಕೊಂಡೆ ನಿನ್ನ ಹತ್ರ. ಮದುವೆ ಬೇಡ ಅಂದರೆ ಈಗಲೇ ಹೇಳಿಬಿಡು, ಮದುವೆ ನಿಲ್ಲಿಸೋಣ ಅಂತ. ಮೊದಲೇ ಇಷ್ಟವಿಲ್ಲದ ಮದುವೆ ನಿಲ್ಲಿಸಬಹುದಾಗಿತ್ತಲ್ಲ. ಆಗ ನಮ್ಮಪ್ಪ ಅಮ್ಮನ ಮರ್ಯಾದೆಯಾದರೂ ಮನೆ ಮರ್ಯಾದೆಯಾದರೂ ಉಳಿತಾ ಇತ್ತು. ನೀನು ಆಗ ಬಾಯಲ್ಲಿ ಅವಲಕ್ಕಿ ಹಾಕ್ಕೊಂಡು ಕೂತಿದ್ಯಾ? ನಿಂಗೆ ಹೇಳೋಕೆ ಏನಾಗಿತ್ತು ದಾಡಿ? ನೀನು ತಪ್ಪು ಮಾಡಿ ನಾನು ಏಟು ತಿನ್ನೋ ಹಾಗೆ ಆಯಿತು ನೋಡು. ನನ್ನ ಕೆನ್ನೆ ಹೇಗೆ ಊದಿದೆ ಅಂತ. ನನ್ನ ಹಲ್ಲೆಲ್ಲ ಉದುರಿ ಹೋದಷ್ಟು ನೋವಾಗಿದೆ. ನಾಳೆ ಡೆಂಟಿಸ್ಟ್ ಹತ್ರ ಹೋಗಬೇಕು. ರಾತ್ರಿ ನಿದ್ದೆ ಬರಲಿಲ್ಲ ಅಂದರೆ ಒಂದು ಪೇನ್ ಕಿಲ್ಲರ್ ತಿಂತೀನಿ ಎನ್ನುವಾಗ ನೋವಿನಿಂದ ಅವಳ ಕಣ್ಣಂಚು ಒದ್ದೆಯಾಗಿ ಕಂಬನಿ ಕೆನ್ನೆಗೆ ಇಳಿಯಿತು. ಚಿನ್ನುವಿನಿಂದ ತಪ್ಪಾಗಿತ್ತು. ಅವಳ ಕೂದಲು ಕೊಂಕಿರಲಿಲ್ಲ. ಆದರೆ ಶಿಕ್ಷೆ ಅನುಭವಿಸಿದವಳು ತಂಗಿಯಲ್ಲವೇ? ಅವಳಿಗೆ ಕೋಪ ಬರಬೇಕಾದ್ದು ಸಹಜವೇ. ತಂಗಿಯನ್ನು ಹೇಗೆ ಸಮಾಧಾನಪಡಿಸಬೇಕೆಂದು ಗೊತ್ತಾಗದೆ ತನ್ನ ಹಣೆಯನ್ನು ಗೋಡೆಗೆ ಚಚ್ಚಿಕೊಂಡು ಅಳಲಾರಂಭಿಸಿದಳು ಚಿನ್ನು. ಎಂದೂ ರೇಗದ ತಾನು ಮೊದಲೇ ನೊಂದಿರುವ ಅಕ್ಕನ ಮೇಲೆ ಇಂದೇಕೆ ಇಷ್ಟು ರೇಗಿಬಿಟ್ಟೆ ಎಂದು ಪರಿತಪಿಸುತ್ತಾ ಚಿಕಿತ್ಸಾ ಅವಳನ್ನು ತಡೆದಳು. ಇರ್ಲಿ ಬಿಡು, ಬೇರೆ ಯಾರ ಕೈಯಿಂದಲೂ ಏಟು ತಿಂದಿದ್ದು ಅಲ್ವಾ? ಹೆತ್ತ ತಂದೆಯ ಕೈಯಿಂದ ತಾನೇ. ದೇಹಕ್ಕಾದ ಗಾಯ 2 ದಿನಗಳಲ್ಲಿ ಹೋಗುತ್ತೆ. ಆದರೆ ನಿನ್ನ ಮನಸ್ಸಿಗಾದ ಗಾಯ ಮಾಗೋಕೆ ತುಂಬ ದಿನ ಬೇಕು. ನಿಜ ಹೇಳಕ್ಕ, ನೀನು ಅವರನ್ನು ಮೊದಲು ನೋಡಿದ್ದ ಅಥವಾ ಮೊದಲೇ ನಿಂಗೆ ಅವರ ಪರಿಚಯ ಇದೆಯಾ? ಅದೇ ಕಾರಣಕ್ಕ ನೀನು ಈ ಮದುವೆ ಬಗ್ಗೆ ಇಂಟ್ರೆಸ್ಟ್ ತೋರಿಸದೇ ಇದ್ದಿದ್ದು. ನೀನು ನನ್ನಿಂದ ಯಾವ ವಿಷಯವನ್ನು ಮುಚ್ಚಿಡಬೇಡ. ಹಾಗೊಂದು ವೇಳೆ ನೀನು ನಿಜವಾಗಿಯೂ ಅವನನ್ನು ಪ್ರೀತಿಸ್ತೀನಿ ಅಂತ ಹೇಳಿದರೆ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ತನ್ನ ನೋವನ್ನು ಮರೆತು ತಾನೇ ಅಕ್ಕನಿಗೆ ಸಮಾಧಾನ ಮಾಡತೊಡಗಿದಳು ಚಿಕಿತ್ಸಾ. ಅಕ್ಕನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಕೇಳಿದ್ದಳು. ಹೌದು ಚಿತ್ತ, ನಾನು ಅವರನ್ನು ಅಂದೇ ಮೊದಲು ನೋಡಿದ್ದು. ಆದರೆ ನನ್ನ ಎಂಗೇಜ್ಮೆಂಟ್ ಆದ ಬಳಿಕ ನನ್ನ ಕನಸಲ್ಲಿ ಯಾರೋ ಒಬ್ಬ ಯುವಕರು ಬರ್ತಾ ಇದ್ರು. ಅವರು ನನಗೆ ತುಂಬ ಆತ್ಮೀಯರು, ನನ್ನವರು ಅನ್ನಿಸ್ತಾ ಇತ್ತು. 1 ದಿನ ಅಲ್ಲ, 2 ದಿನ ಅಲ್ಲ, 4-5 ಬಾರಿ ಬೆಳಗಿನ ಜಾವ ನಾನು ಕನಸಲ್ಲಿ ಯಾರೋ ಒಬ್ಬ ಯುವಕನನ್ನು ನೋಡ್ತಾ ಇದ್ದೆ. ನಾನು ಅವರನ್ನೇ ಮದುವೆಯಾದ ಹಾಗೆ ಕನಸು ಕಾಣ್ತಾ ಇತ್ತು. ಆವತ್ತು ಬಸ್ ಇಳಿವಲ್ಲಿಗೆ ನನ್ನ ಪಿಕ್ ಮಾಡೋಕೆ ಬಂದ್ರಲ್ಲ ಅಶ್ವಿತ್, ಅವರನ್ನು ನೋಡಿದ ತಕ್ಷಣವೇ ನನಗೆ ಅವರು ಹೊರಗಿನವರು ಅಂತ ಅನ್ನಿಸ್ತಾನೇ ಇರಲಿಲ್ಲ. ಅದ್ಯಾಕೆ ಹಾಗೆ ಅನ್ನಿಸ್ತು ಅಂತ ನನಗೆ ಇವತ್ತಿನವರೆಗೂ ಗೊತ್ತಿಲ್ಲ. ಅವರೆಂದು ನನ್ನ ಹತ್ರ ಪ್ರೀತಿಸ್ತೀನಿ ಅಂತ ಹೇಳೋದಾಗಲಿ ಅವರ ವರ್ತನೆಯಲ್ಲಿ ಆ ಭಾವನೆಯೇ ಇರಲಿಲ್ಲ. ನನ್ನ ಜೀವನದಲ್ಲಿ ಯಾಕೆ ಹೀಗಾಯಿತು ಅಂತ ಕೇಳಿದರೆ ನನ್ನ ಹತ್ರ ಉತ್ತರ ಇಲ್ಲ ಎಂದು ಅಂದು ನಡೆದ ಘಟನೆಯನ್ನು ಅಳುತ್ತಲೇ ತಂಗಿಗೆ ವಿವರಿಸಿ ಹೇಳತೊಡಗಿದಳು ಚಿನ್ನು. ತಮ್ಮ ತಂದೆಯೇನೋ ತಮಗಾದ ಅವಮಾನಕ್ಕೆ ಮಗಳ ಬಳಿ ಮುಖ ತೋರಿಸಬೇಡ ಎಂದು ಹೇಳಿದ್ದರು. ಆದರೆ ಸಿಟ್ಟು ಹಿಡಿದ ಬಳಿಕ ಮಗಳ ಮೇಲಿನ ಪ್ರೀತಿಗೆ ಅವಳನ್ನು ದೂರ ಇಡಲಾರರು ಎಂದು ಚಿಕಿತ್ಸಾಗೆ ಗೊತ್ತಿತ್ತು. ಒಂದು ವೇಳೆ ಆ ಹುಡುಗ ಸಿಕ್ಕರೆ, ಅವನಿಗೆ ಒಪ್ಪಿಗೆ ಇದ್ದರೆ ಮಗಳ ಮದುವೆ ಆ ಹುಡುಗನ ಜೊತೆಗೆ ನೆರವೇರಿಸಲು ಹಿಂದು ಮುಂದು ನೋಡರು ತಂದೆ ಎಂಬುದಕ್ಕೆ ಅವರು ತಾವು ಮನೆಯಿಂದ ಬರುವ ಮೊದಲು ತನ್ನ ಬಳಿ ಹೇಳಿದ ಮಾತೆ ಸಾಕ್ಷಿ ಅಲ್ಲವೇ? ಆದರೆ ಅಕ್ಕನಿಗೆ ಅವನ ಬಗ್ಗೆ ಒಂದಿಷ್ಟು ಮಾಹಿತಿಯೇ ಇಲ್ಲವಲ್ಲ. ಮತ್ತೆ ಆ ವ್ಯಕ್ತಿಯನ್ನು ಹುಡುಕುವುದಾದರೂ ಹೇಗೆ? ಕೊನೆಯ ಪಕ್ಷ ಅವನ ಫೋನ್ ನಂಬರ್ ಆದರೂ ಇದ್ದಿದ್ದರೆ, ಅಥವಾ ಅವನನ್ನು ಮದುವೆಗೆ ಇನ್ವೈಟ್ ಮಾಡಿ ಆ ಸಂದರ್ಭದಲ್ಲಿ ಅವನು ಇದ್ದಿದ್ದರೆ ಸಿನಿಮಾದಲ್ಲಿ ನಡೆಯುವಂತೆ ಏನಾದರೂ ಸಂಭವಿಸುತ್ತಿತ್ತೇನೋ ಯೋಚಿಸುತ್ತಿದ್ದಳು ಚಿಕಿತ್ಸಾ. ಡೈರೆಕ್ಟಾಗಿ ಕೇಳಿದರೆ ಅಕ್ಕನಿಂದ ಯಾವ ಉತ್ತರವೂ ಸಿಗುವುದಿಲ್ಲ ಎಂದು ಗೊತ್ತಿದ್ದ ಚಿಕಿತ್ಸಾ ಮತ್ತೆ ಅಕ್ಕನಲ್ಲಿ ಪ್ರಶ್ನೆ ಮಾಡತೊಡಗಿದಳು. ತನ್ನ ಜೀವನ ಹೇಗೆ ಮುಂದೇನು ಗೊತ್ತಾಗು ಚಿನ್ನುಗೆ. ಅವಳು ಮೌನವಾಗಿ ಚೇರ್ ಮೇಲೆ ಕುಸಿದು ಕೂತು ಗಲ್ಲದ ಮೇಲೆ ಕೈಯಿಟ್ಟು ನೆನಪು ಮಾಡಿಕೊಳ್ಳತೊಡಗಿದಳು. ಲವ್ ಎಟ್ ಫಸ್ಟ್ ಸೈಟ್ ಅಂದರೆ ಅವನು ನೋಡೋಕೆ ತುಂಬ ಚೆನ್ನಾಗಿರಬೇಕು, ಅದಕ್ಕೆ ಅಲ್ವಾ ನಮ್ಮ ಹುಡುಗಿ ಕ್ಲೀನ್ ಬೌಲ್ಡ್ ಆಗಿರೋದು ಎಂದಾಗ ಅಂತಹ ಪರಿಸ್ಥಿತಿಯಲ್ಲೂ ಚಿನ್ನುವಿನ ಮುಖ ಒಮ್ಮೆಲೆ ರಂಗೇರಿತು. ರಾಗರಂಜಿತವಾದ ಅವಳ ಮುಖ ಲಜ್ಜೆಯಿಂದ ಬಾಗಿತು. ಕಣ್ಣುಗಳು ನೆಲ ನೋಡತೊಡಗಿದವು. ಅಮ್ಮ, ಅವರು ಇಷ್ಟು ನಾಚ್ಕೋತೀರಿ ಅಂದರೆ ನನಗೂ ಅವರನ್ನೊಮ್ಮೆ ನೋಡಬೇಕು ಅಂತ ಆಸೆ ಆಗ್ತಾ ಇದೆ. ಸ್ವಲ್ಪ ಡೀಟೇಲ್ಸ್
ಕೊಡುವಂತರಾಗಿ ಎಂದು ನಾಟಕೀಯವಾಗಿ ಅಕ್ಕನ ಬಳಿ ಕೇಳಿದಳು ಚಿಕಿತ್ಸಾ. ನೋಡೋಕೆ ತುಂಬ ಚೆನ್ನಾಗಿದ್ದಾರೆ, ಫಿಲಂ ಹೀರೋ ಥರ. ಮೆಲ್ಲನೆ ಉಸುರಿದಳು ಚಿನ್ನು. ಫಿಲಂ ಹೀರೋ? ತುಂಬ ಜನ ಇದ್ದಾರಲ್ಲ, ಯಾವ ಹೀರೋ ಥರ? ಹಿಂದಿ ಫಿಲಂ ಆರ್ ಕನ್ನಡ? ಕನ್ನಡದವರು. ಅವರ ಮುಖ ನೋಡೋಕೆ ದಿಗಂತ್ ಸರ್ ಥರ ಇದೆ. ತುಂಬ ಮೆಲುದನಿಯಲ್ಲಿ ನಿಧಾನವಾಗಿ ಬಿಟ್ಟು ಬಿಟ್ಟು ಹೇಳಿದಳು. ಓ, ಡಿಂಪಲ್ ಬೀಳುತ್ತಾ ಅಕ್ಕ? ಅಪ್ಪ ಅಶ್ವಿದ್ದ ಹುಡುಗಿ ನನ್ನ ಹತ್ರ ಕರ್ಕೊಂಡು ಬಾ. ನಿನ್ನಕ್ಕ ಒಂದು ರಾತ್ರಿ ಕಳೆದ ಹುಡುಗನ ಜೊತೆನೇ ಅವಳ ಮದುವೆ ಮಾಡಿಸಿ ಕಳಿಸಿಬಿಡೋಣ ಅಂತ ಬರೋ ಮೊದಲು ನನ್ನ ಹತ್ರ ಹೇಳಿದ್ದಾರೆ. ನಿಂಗೆ ಅವನ ಮುಖವಾದರೂ ನೆನಪಿದೆಯಾ? ನಾನು ಯಾಕೆ ಕೇಳ್ತೀನಿ ಅಂದರೆ, ನಾನು ಇದುವರೆಗೂ ಅವರನ್ನು ನೋಡಿಲ್ಲ. ಮತ್ತೆ ಬರೀ ಹೆಸರಿನ ಆಧಾರದಲ್ಲಿ ಹೇಗೆ ಅವರನ್ನು ಹುಡುಕೋದು? ಅಕ್ಕನನ್ನು ಪ್ರಶ್ನಿಸಿದಳು. ಆದರೆ ಅವರೆಂದು ನನ್ನ ಹತ್ರ ಆ ರೀತಿ ಆ ಭಾವನೆಯಿಂದ ನೋಡಿಲ್ಲ, ಏನೂ ಹೇಳೂ ಇಲ್ಲ. ಅವರು ತುಂಬ ಡೀಸೆಂಟ್. ಯಾವ ಹುಡುಗಿಯರನ್ನು ತಮ್ಮ ಹತ್ರ ಸೇರಿಸ್ಕೋತಾ ಇರಲಿಲ್ಲ. ಅದನ್ನು ನೋಡಿದರೆ ಅವರಿಗೆ ಈಗಾಗಲೇ ಮದುವೆ ಆಗಿದೆಯೇನೋ ಅಂತ ಆತಂಕ ಆಗ್ತಾ ಇದೆ ಎಂದು ಹೇಳುವಾಗ ಆಗ ತಂಗಿಯ ಮಾತು ಕೇಳಿ ಅರಳಿದ್ದ ಚಿನ್ನುವಿನ ಮುಖ ಈಗ ಬಿಸಿಲಿನ ಜಳಕ್ಕೆ ಸೋತು ಬಾಡಿದ ಹೂವಿನಂತೆ ಬಾಡಿ ಹೋಯಿತು. ಅಷ್ಟಕ್ಕೆ ಬೇಜಾರು ಮಾಡಬೇಡ್ವೆ. ಮದುವೆ ಆದವರಾದರೆ ಬಿಟ್ಬಿಡೋಣ, ತಿಳಿಯೋದು ತಪ್ಪಲ್ಲ ಅಲ್ವಾ? ಈ ನಿನ್ನ ತಂಗಿ ಸಾಧ್ಯವಾದಷ್ಟು ಪ್ರಯತ್ನ ಪಡ್ತಾಳೆ ಅಂದರೆ ಇದು ಏಕಮುಖ ಪ್ರೀತಿ ಅಂತ ಈಗ ಅರ್ಥ ಆಯಿತು. ಹೇಗಪ್ಪ ಅವರಿಗೆ ನಿನ್ನ ಮನದ ಭಾವನೆಯನ್ನು ತಿಳಿಸೋದು? ಹಿಂದಿನ ಕಾಲದ ಹಾಗೆ ಮೇಘ ಸಂದೇಶ ಕಳಿಸೋಕೆ ಸಾಧ್ಯ ಇದ್ದರೆ ಚೆನ್ನಾಗಿತ್ತು ಅನಿಸುತ್ತೆ. ಎಲ್ಲವನ್ನು ನಿನ್ನ ಹೃದಯದೊಳಗೆ ಬಚ್ಚಿಟ್ಕೊಂಡು ಕೂತ್ರೆ ಆಗಲ್ಲ. ನಿಂಗೆ ಅದೇನೇನು ಗೊತ್ತಿದೆಯೋ ಆ ಡೀಟೇಲ್ಸ್ ಎಲ್ಲ ಕೊಟ್ಬಿಡು. ಬೇರೆ ನನಗೇನು ಗೊತ್ತಿಲ್ಲ, ಉತ್ತರಿಸಿದಳು ಚಿನ್ನು. ಚಿತ್ತ ಹಣೆ ಚಚ್ಚಿಕೊಂಡಳು. ಅಪ್ಪನ ಕೈಲಿ ಇಷ್ಟು ಏಟು ತಿಂದ ಮೇಲೂ ನಿಂಗೆ ಸಹಾಯ ಮಾಡೋಕ್ಕೆ ಹೊರಟಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ತಲೆಯ ಮೇಲೆ ಕೈ ಹೊತ್ತು ಹೇಳಿದಳು ಚಿಕಿತ್ಸಾ. ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಈ ಕತೆ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.